ರಾಮಾಯಣ ದರ್ಶನಂನಲ್ಲಿ ಮಾಡಿರೋ ಹಾಗೆ ಯಾರಿಗೋ ಔದಾರ್ಯ ಕೊಡ್ತೀವಿ, ಇನ್ಯಾರೆಲ್ಲೋ ಒಂದು ಅವರ ಭಾವ ಪ್ರಪಂಚದ ಒಂದು ಬಲಹೀನತೆಯನ್ನೋ ದೌರ್ಬಲ್ಯವನ್ನ ತೋರಿಸ್ತೀವಿ, ಅಲ್ಲಿವರೆಗೆ ಚೆನ್ನಾಗಿರುತ್ತೆ. ತುಂಬಾ ಪರ್ಟಿಕ್ಯುಲರ್ ಆಗಿ ನಮ್ಮ ಸಾಹಿತ್ಯದ ಪ್ರಗತಿಯ ಬಗ್ಗೆ ಹೇಳಬೇಕು ಅಂತಂದ್ರೆ, ನವೋದಯ ಕಾಲಕ್ಕೆ ಪ್ರಗತಿಶೀಲ ಹುಟ್ಟಿದ್ದು ಒಂದು ವಿರೋಧ ಒಡ್ಡೋದಕ್ಕೆ ಅಂತ ಅಲ್ಲ, ಅದು ಅದರಲ್ಲಿಯೇ ಒಂದು ಮಾರ್ಪಾಡು ಅಥವಾ ಇನ್ನಷ್ಟು ಅದನ್ನ ಪಾಲಿಶ್ ಮಾಡೋದಕ್ಕೆ, ಇನ್ನಷ್ಟು ಅದನ್ನ ಅದರ ಸಾಹಿತ್ಯವನ್ನ ಕ್ರಿಸ್ಪ್ ಮಾಡೋದಕ್ಕೆ ಹುಟ್ಟುಕೊಂತು ಅಂತ. ನಂತರ ಬಂದ ನವ್ಯ ಅದಕ್ಕೆ ಪೂರ್ತಿ ಒಂದು ವಿರೋಧವಾಗೇ ಬಂತು. ಆ ನವ್ಯದಲ್ಲಿ ಬಂದಿದ್ದು ಸಂಪೂರ್ಣ ಅನುಕರಣೆ. ಈಗ ಇಲ್ಲೊಂದು ಮುಖ್ಯವಾದ ವ್ಯತ್ಯಾಸ, ನವೋದಯದವರೆಲ್ಲ ಇಂಗ್ಲಿಷ್ನ ರೊಮ್ಯಾಂಟಿಕ್ ಪೊಯೆಟ್ಸ್ರಿಂದ ಪ್ರಭಾವಿತರಾದರೂ ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯ ಮೂಲವನ್ನು ಬಿಡಲಿಲ್ಲ. ಆದರೆ ನವ್ಯರು ಬರೀ ಇಂಗ್ಲಿಷ್ ಮೇಷ್ಟ್ರುಗಳು, ಪೂರ್ತಿ ಫ್ರಾಯ್ಡು, ಪೂರ್ತಿ ಪಾಶ್ಚಾತ್ಯ ಇಂಗ್ಲಿಷ್ ಪ್ರಾಧ್ಯಾಪಕರು, ಆ ಬೌದ್ಧಿಕ ಜಗತ್ತನ್ನೇ ನೇರವಾಗಿ ನಾವು ಅನುಕರಣೆ ಮಾಡಿದಾಗ ಆ ಇಡೀ ಅವಧಿಯಲ್ಲಿ ಒಬ್ಬ ರಾಮಕೃಷ್ಣ ಪರಮಹಂಸರ ಬಗ್ಗೆ ಕೃತಿ ಬರೋದಿಲ್ಲ, ಒಬ್ಬ ವಿವೇಕಾನಂದರ ಬಗ್ಗೆ ಬರೋದಿಲ್ಲ, ಒಬ್ಬ ಅಹಲ್ಯಾಬಾಯಿ ಬಗ್ಗೆ ಬರೋದಿಲ್ಲ. ನೀವು ಗಮನಿಸಿಯೇ ಇರ್ತೀರಿ, ಕುವೆಂಪು ಅವರು ಮಲೆಗಳ ಮದುಮಗಳುನಲ್ಲಿ ಈ ಕನ್ವರ್ಷನ್ ಅನ್ನ ಸೂಕ್ಷ್ಮವಾಗಿ ಅಬ್ಜೆಕ್ಟ್ ಮಾಡ್ತಾರೆ. ಕಾರಂತರು ಅದನ್ನೇ ಮಾಡ್ತಾರೆ. ಕಾರಂತರು ತಾವು ಮೂಢನಂಬಿಕೆಯವರಲ್ಲದೆ ಹೋದರು, ಅಂದ್ರೆ ತಾವು ಅಷ್ಟೊಂದು ದೈವ ಇತ್ಯಾದಿಗಳನ್ನ ನಂಬದೇ ಹೋದ್ರು, ಅವರ ಕುಡಿಯರ ಕೂಸು ಇತ್ಯಾದಿಗಳಲ್ಲಿ ಆಯಾ ಪಾತ್ರಗಳ ಅನುಭವಕ್ಕೆ ಪ್ರಾಧಾನ್ಯ ಕೊಡ್ತಾರೆ. ಅದನ್ನೆಲ್ಲ ಅವ್ರು ಬಿಟ್ಬಿಡೋದಿಲ್ಲ, ಎಲ್ಲವನ್ನ ಒಳಗೊಳ್ಳುತ್ತೆ. ಆದ್ರಿಂದ ಆ ಕಾಲದಲ್ಲಿ ನಮಗೆ ನಮ್ಮ ಸ್ವತ್ವ ಎದ್ದು ಕಾಣುತ್ತೆ. ನಮ್ಮ ದಾರ್ಶನಿಕರು ಮಹನೀಯರ ಬಗೆಗಿನ ಬರಹಗಳು ಬರುತ್ತವೆ. ಈ ಯಥಾವತ್ತು ಅನುಕರಣೆಯ ನವ್ಯ ಯುಗದಲ್ಲಿ ಪೂರ್ತಿ ಆಂಗ್ಲರಿಂದ ಪಾಶ್ಚಾತ್ಯರಿಂದ ಪ್ರಭಾವಿತ ಅಥವಾ ಅನುಕರಿಸಲ್ಪಟ್ಟ ಯುಗದಲ್ಲಿ ನಮಗೆ ನಮ್ಮವರದ ಒಂದು ಮೇರುಕೃತಿ ಆಗೋದೇ ಇಲ್ಲ. ದೀರ್ಘ ಕಾದಂಬರಿಗಳು ಹೊರಟೋಗುತ್ತವೆ, ಎಲ್ಲ ಸಣ್ಣ ಕಥೆಗಳು, ಕಾವ್ಯ ಸತ್ತು ಹೋಗುತ್ತೆ. ಎಷ್ಟು ಅನುಕರಿಸಬೇಕು? ನಮ್ಮ ಪರಂಪರೆಯ ಚೌಕಟ್ಟನ್ನ ಮೀರದೆ ಅಲ್ಲಿಂದ ಯಾವುದು ನಮಗೆ ಅನುಕೂಲವಾಗುತ್ತೋ, ಮತ್ತೆ ರಸಕ್ಕೆ ಅಥವಾ ರಸ ಸಿದ್ಧಾಂತಕ್ಕೆ ಪೂರಕವಾಗಿ ನಮಗೆ ಆನಂದ ಕೊಡಬಲ್ಲದು, ಅದನ್ನ ಮಾತ್ರ ನಾವು ತಗೊಳ್ಬೇಕು ಅನ್ನುವ ಪರಿಜ್ಞಾನ ನಮಗಿರ್ಬೇಕು. ಅದು ಇದ್ದಾಗ ಅನುಕರಣೆ ಅಂತ ಅನ್ಸೋದು ಇಲ್ಲ. ರಾಮಾಯಣದ ಎಷ್ಟು ವರ್ಷನ್ಸ್ ಓದಿದ್ರು ನಮಗೇನು ಬೇಸರವಾಗೋದಿಲ್ಲ. ಮೂಲ ಭಾರತ ಓದಿದ ಮೇಲೂ ಕುಮಾರವ್ಯಾಸನೂ ನಾವು ಆಸ್ವಾದಿಸ್ತೀವಿ. ಈ ನವ್ಯರ ಕಾಲದ ಕೃತಿಗಳಲ್ಲಿ ಯಾಕೆ ಕೆಲವನ್ನ ಓದಿದಾಗ ನಮಗೆ ಒಳಗೆ ಅದು ಒಂಥರ ಚುಚ್ಚುತ್ತೆ? ಯಾಕಂದ್ರೆ ಬೌದ್ಧಿಕ ಕಸರತ್ತದು, ಅದು ಬೌದ್ಧಿಕವಾಗಿ ಇಲ್ಲಿಗೆ ಒಗ್ಗದೇ ಇರೋದನ್ನ ತಂದು ಬಲವಂತವಾಗಿ ತುಂಬಿದಾಗ ಆ ಅನುಕರಣೆ ನಮಗೆ ಅಸಹ್ಯವಾಗುತ್ತೆ. ಇಂಥದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. 1970 ನಂತರದಲ್ಲಿ ಈಗಲೂ ನಮ್ಗೆ ಕಾದಂಬರಿಗಳನ್ನ ಓದಬೇಕು ಅಂದ್ರೆ ನಾವು ಹುಡುಕೊಂಡು ಕಾರಂತರದಕ್ಕೆ ಹೋಗ್ತೀವಿ. ಯಾಕೆ ಹುಡುಕೊಂಡು? ಕುವೆಂಪು ಅವ್ರದ್ದು ಕೆಲವನ್ನೇ ಓದ್ತೀವಿ. ನಮ್ಗೆ ಅಲ್ಲಿಂದ ಪಡ್ಕೊಳ್ಬಹುದು. ಅನುಕರಿಸಿದ್ರು ನಾವು ಅದನ್ನೇ ಅನುಕರಿಸಬೇಕು ಅಂತ ಮನಸ್ಸು ಬರುತ್ತೆ. ನಮ್ಮ ಈಗಿನ ಪೀಳಿಗೆಯವರಿಗೆ